ಬರುತ್ತಿದ್ದ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಸುಟ್ಟು ಭಸ್ಮವಾಗಿದೆ. ಕಾರು ಹಾಗೂ ಪಕ್ಕದಲ್ಲಿ ನಿಂತಿದ್ದ ಬೈಕ್ ಕೂಡ ಸುಟ್ಟು ಕರಕಲಾಗಿರುವಂತಹದ್ದು. ಲಾಲ್ಬಾಗ್ ಮೆಟ್ರೋ ನಿಲ್ದಾಣ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು, ಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ರು. ಬಸವನಗುಡಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಮಿತಿ ಮೀರಿದೆ. ಸೇಡಂ ತಾಲೂಕಿನಲ್ಲಿ ಮೈಕ್ರೋ ಕಿರುಕುಳ ಹೆಚ್ಚಾಗಿದ್ದು, ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಂದರೆ ರಾತ್ರಿ 11 ಗಂಟೆವರೆಗೆ ಮನೆ ಬಳಿ ನಿಲ್ತಾರೆ. ದುಡ್ಡಿಲ್ಲ ಅಂದ್ರೂ ಕೇಳದೆ ಮನೆ ಬಳಿ ಬಂದು ಟಾರ್ಚರ್ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ ಸುಗ್ರೀವಾಜ್ಞೆ ತಂದ್ರೂ ಕ್ಯಾರೆ ಅಂತಿಲ್ಲ ಅಂತ ಮಹಿಳೆಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಬಗ್ಗೆ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದು, ಪ್ರಧಾನಿಯವರು ಗ್ಯಾರಂಟಿ ಯೋಜನೆ ಕೊಟ್ಟಾಗ ಲೇವಡಿ ಮಾಡಿದ್ರು. ಈಗ ಅವರೇ ಎಲ್ಲಾ ಕಡೆ ಗ್ಯಾರಂಟಿ ಯೋಜನೆ ಶುರು ಮಾಡಿದ್ದಾರೆ. ಭದ್ರಾ ಯೋಜನೆಗೆ 5,300 ಕೋಟಿ ಹಣ ಘೋಷಣೆ ಮಾಡಿದ್ರು. ಅವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿ ಅಂತ ಹೇಳಿದ್ರು. ನವೆಂಬರ್ನಲ್ಲಿ ಸಿಎಂ ಬದಲಾಗ್ತಾರೆ ಅನ್ನೋ ಆರ್ ಅಶೋಕ್ ಹೇಳಿಕೆ ಬಗ್ಗೆ ರಿಯಾಕ್ಷನ್ ಕೊಟ್ಟಂತಹ ಡಿಕೆಶಿ, ನನಗೂ ಆಸ್ಟ್ರಾಲಜಿ ಬಗ್ಗೆ ಗೊತ್ತಿದೆ, ಅವರು ಯಾವಾಗ ಬೋರ್ಡ್ ಹಾಕೊಂಡ್ರೋ ಗೊತ್ತಿಲ್ಲ, ನಾನು ಅವರಿಂದ ಶೀಘ್ರವಾಗಿ ಜ್ಯೋತಿಷ್ಯ ಕೇಳ್ತೀನಿ ಅಂತ ಲೇವಡಿ ಮಾಡಿದ್ರು. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ರಾಜೀನಾಮೆ ನೀಡಿರುವ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅವರು ರಾಜೀನಾಮೆ ಯಾಕೆ ಕೊಟ್ಟರೋ ಗೊತ್ತಿಲ್ಲ, ಸಿಎಂ ಜೊತೆ ಅವರೇನ್ ಮಾತನಾಡ್ತಾರೆ, ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅನುದಾನ ವಿಚಾರವಾಗಿ ಭಿನ್ನಾಭಿಪ್ರಾಯ ಮೊದಲೂ ಬರ್ತಿತ್ತು. ಮೊನ್ನೆ ಅನುದಾನ ಬಿಡುಗಡೆ ಮಾಡಿದ್ದಾರೆ, ಏನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಕೊಡಲು ಕರ್ನಾಟಕ ಸರ್ಕಾರ ಪರದಾಡ್ತಿದೆ ಅನ್ನೋ ನಿರ್ಮಲಾ ಸೀತಾರಾಮನ್ ಆರೋಪದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ ಪರಮೇಶ್ವರ್, ರಾಜ್ಯದ ಹಣಕಾಸಿನ ಬಗ್ಗೆ ಮಾತನಾಡೋ ಮೊದಲು ರಾಜ್ಯಕ್ಕೆ ಕೇಂದ್ರದವರು ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬಿಜೆಪಿಯವರು ಹೇಳಬೇಕು. ನಿರ್ಮಲಾ ಸೀತಾರಾಮನ್ ಆಯ್ಕೆ ಆಗಿರೋದು ಕರ್ನಾಟಕದಿಂದ, ಆದರೆ ಕರ್ನಾಟಕದ ಹಿತ ಕಾಪಾಡುವಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಶಾಸಕರ ಅಸಮಾಧಾನ ವಿಚಾರವಾಗಿಯೂ ಮಾತನಾಡಿರುವಂತಹ ಪರಮೇಶ್ವರ್ ಅವರು, ಹೈಕಮಾಂಡ್ ಎಲ್ಲವನ್ನ ಗಮನಿಸುತ್ತಿದೆ, ಹೈಕಮಾಂಡ್ ಈಗಾಗಲೇ ಎಲ್ಲರಿಗೂ ಮಾಹಿತಿಯನ್ನ ಕೊಟ್ಟಿದೆ. ಖರ್ಗೆ ಅವರ ಮಾತಿಗೆ ಎಲ್ಲರೂ ತಲೆ ಕೊಡಬೇಕು, ಬೆಲೆ ಕೊಡಬೇಕು ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ದಲಿತರ ಹಣ ನುಂಗಿದೆ. 25,000 ಕೋಟಿ ರೂಪಾಯಿಗಳನ್ನ ಸರ್ಕಾರ ನುಂಗಿ ಹಾಕಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಆಯಾ ಇಲಾಖೆಗಳಲ್ಲಿ ದಲಿತರ ಹಣ ದಲಿತರಿಗಾಗಿ ಖರ್ಚು ಮಾಡಬೇಕು, ಆದರೆ ಆ ಹಣವನ್ನ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಲಾಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಛಲವಾದಿ, ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಕ್ಕೊಂದು ಬಜೆಟ್ ಮಂಡಿಸಲ್ಲ, ಆದರೆ ಕರ್ನಾಟಕಕ್ಕೆ ಏನೂ ಇಟ್ಟಿಲ್ಲ ಅನ್ನೋದು ಹಾಸ್ಯಾಸ್ಪದ. 22 ಯೋಜನೆಗಳನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಮಧ್ಯಮ ವರ್ಗದ ಜನ ಸಂತುಷ್ಟರಾಗಿದ್ದಾರೆ. ನಮ್ಮ ಸರ್ಕಾರ ಜನರ ಆಶೋತ್ತರಗಳನ್ನ ಸ್ಪಂದಿಸುವಂತಹ ಕೆಲಸ ಮಾಡಿದೆ ಅಂತ ಹೇಳಿದರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ ಛಲವಾದಿ ನಾರಾಯಣಸ್ವಾಮಿ, ಪ್ರಿಯಾಂಕ್ ಖರ್ಗೆ ಅವರ ಧರ್ಮವನ್ನ ಮೊದಲು ಬಹಿರಂಗಪಡಿಸಲಿ. ಅವರು ಹಿಂದೂ ಧರ್ಮದಲ್ಲಿ ಇಲ್ಲ ಅಂದ್ರೆ ಚಿತ್ತಾಪುರ ಮೀಸಲು ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ ಹೇಗೆ? ನೀವು ಹಿಂದೂ ಅಲ್ಲ ಅಂದ್ರೆ ಮೀಸಲು ಕ್ಷೇತ್ರದಿಂದ ಯಾಕೆ ಸ್ಪರ್ಧೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಟೀಮ್ ಸಿಡಿದೆದಿದೆ. ಇವತ್ತು ಕೆಲವರು ದೆಹಲಿಗೆ ತೆರಳಿದ್ದಾರೆ. ಇಂದು ರಾತ್ರಿ ಕೆಲವರು ದೆಹಲಿಗೆ ಪ್ರಯಾಣವನ್ನು ಮಾಡಲಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿರುವಂತಹ ಶಾಸಕ ಯತ್ನಾಳ್, ನಾಳೆ ನಾವು ಕೆಲವು ನಾಯಕರು ದೆಹಲಿಗೆ ತೆರಳುತ್ತಿದ್ದೀವಿ. ಬಿಎಸ್ವೈ ಹಾಗೂ ಅವರ ಪುತ್ರನ ಬಗ್ಗೆ ಹೈಕಮಾಂಡ್ ಬಳಿ ದೂರನ್ನ ನೀಡೋಕೆ ಹೋಗ್ತಿದ್ದೀವಿ. ಬಿಜೆಪಿಯಲ್ಲಿ ಕುಟುಂಬಶಾಹಿ ಕೊನೆಯಾಗಬೇಕು ಅಂತ ಹೇಳಿದ್ರು. ಇನ್ನು ನಾನೇ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಹೇಳಿಕೆಗೆ ತಿರುಗೇಟನ್ನ ನೀಡಿರುವಂತಹ ಯತ್ನಾಳ್, ನಾಳೆ ದೆಹಲಿಗೆ ತೆರಳೋ ನಿಯೋಗ ದೊಡ್ಡದಾಗಿದೆ. ನಾಳೆ ಅಲ್ಲಿಗೆ ಹೋದ ಮೇಲೆ ನಿಮ್ಗೆ ಅಸಲಿ ವಿಚಾರ ತಿಳಿಯತ್ತೆ ಅಂತ ಹೇಳಿದ್ರು. ಮಾಜಿ ಶಾಸಕ ಪಿ ರಾಜೀವ್ ನಿವಾಸಕ್ಕೆ ಭೇಟಿ ನೀಡಿದ ಶ್ರೀರಾಮುಲು ಸಭೆ ನಡೆಸಿದ್ದಾರೆ. ಗದಗದಲ್ಲಿರುವ ರಾಜೀವ್ ನಿವಾಸಕ್ಕೆ ಭೇಟಿ ನೀಡಿದ ರಾಮುಲು ಕೆಲಕಾಲ ಚರ್ಚೆ ನಡೆಸಿದ್ರು. ಗುಪ್ತ ಮೀಟಿಂಗ್ ಬಳಿಕ ಇಬ್ಬರೂ ನಾಯಕರು ಒಟ್ಟಾಗಿಯೇ ಹೊರಬಂದಿದ್ದಾರೆ. ಇನ್ನು ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಲು ರಾಜೀವ್ ನಿರಾಕರಿಸಿದರು. ಇನ್ನು ಸಭೆ ಬಳಿಕ ಮಾತನಾಡಿದ ರಾಮುಲು, ಬಿಜೆಪಿ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ಬಿಜೆಪಿಯ ಪಾರ್ಟಿಯ ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಅವರ ಅನಿಸಿಕೆ ಹೇಳಿಕೊಳ್ಳೋ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾರ್ಯಾರ ಸಾಮರ್ಥ್ಯ ಎಷ್ಟು ಅನ್ನೋದು ಗೊತ್ತಾಗಲಿದೆ. ಯಾರು ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾರೆ ಅಂಥವರನ್ನ ಗುರುತಿಸಬೇಕು. ಹಾಗಾದಾಗ ಮಾತ್ರ 2028ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಅಂತ ಹೇಳಿದ್ರು. ಇನ್ನು ದೆಹಲಿಗೆ ಯಾವಾಗ ಹೋಗ್ತೀರಿ ಅನ್ನೋ ಪ್ರಶ್ನೆಗೆ ಉತ್ತರ ನೀಡಿದ ರಾಮುಲು, ದೆಹಲಿಗೆ ಅಪಾಯಿಂಟ್ಮೆಂಟ್ ಮೇಲೆ ಹೋಗಬೇಕಾಗಿಲ್ಲ, ಅವಕಾಶ ಸಿಕ್ಕಾಗೆಲ್ಲ ಹೋಗ್ತಾ ಇರ್ತೀನಿ. ಎಲ್ಲ ವಿಚಾರಗಳನ್ನ ರಾಷ್ಟ್ರೀಯ ನಾಯಕರ ಮುಂದೆ ಹೇಳಿ ಬರ್ತೀನಿ ಅಂತ ಹೇಳಿದ್ರು. ಈ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಮಂಡಿ ನೋವು ಹೆಚ್ಚಾಗಿದ್ದು 3 ದಿನಗಳ ಕಾಲ ವಿಶ್ರಾಂತಿ ಪಡೆಯೋದಕ್ಕೆ
ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಾಳೆ ನಾಡಿದ್ದು ಎಲ್ಲಾ ಕಾರ್ಯಕ್ರಮಗಳನ್ನ ಸಿಎಂ ರದ್ದು ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿಎಂ ಕುಟುಂಬದ ವಿರುದ್ಧ ಮತ್ತೆ ಸ್ನೇಹಮಯಿ ಕೃಷ್ಣ ಸಮರ ಸಾರಿದ್ದಾರೆ. ಸಿಎಂ ಕುಟುಂಬಸ್ಥರು ಬೇನಾಮಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮಾಡಿರುವಂತದ್ದು. ಆಲನಹಳ್ಳಿ ಸರ್ವೆ ನಂಬರ್ 113/4 ಜಮೀನು ಬೇನಾಮಿ ಅಂತ ಆರೋಪವನ್ನ ಮಾಡಿದ್ರು. ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾರೆ. ಆ ಬಳಿಕ ಪಾರ್ವತಿ ಹೆಸರಿಗೆ ದಾನವನ್ನ ಮಾಡಿದ್ದಾರೆ. ನಂತರ ಸಿಎಂ ಪತ್ನಿ ಪಾರ್ವತಿ ಅವರು ಮಗ ಯತೀಂದ್ರ ಹೆಸರಿಗೆ ದಾನಪತ್ರವನ್ನ ಬರೆದಿದ್ದಾರೆ. ಯತೀಂದ್ರ ಈಗ ಜಮೀನನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಜಮೀನು ಮಾತ್ರ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲಿದೆ. ಕಾನೂನು ಮೀರಿ ಅಧಿಕಾರಿಗಳು ಭೂಮಿ ಪರಾಭಾರೆ ಮಾಡಿದ್ದಾರೆ. ಇನ್ನು ಮೂಡಾದಂತೆ ಇಲ್ಲಿಯೂ ಕೂಡ ಸಿಎಂ ಪ್ರಭಾವ ಬೀರಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿದ್ರು. ಕೇತಗಾನಹಳ್ಳಿ ಭೂ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಮಾಡಲಾಗಿದೆ. ಇದೇ ವಿಚಾರವಾಗಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ್, ಸರ್ಕಾರ ನಿರ್ಧಾರ ಸ್ವಾಗತಿಸಿದ್ದಾರೆ. ಭೂ ಕಬಳಿಕೆಯಲ್ಲಿ ಅತ್ಯಂತ ಪ್ರಭಾವಿಗಳಿದ್ದಾರೆ. ಕೇತಗಾನಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳ ಕಬಳಿಸಲಾಗಿದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ನಾನೇ ಪಿಐಎಲ್ ಹಾಕಿದ್ದೆ. ಈ ಅರ್ಜಿಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಆದೇಶ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಆದೇಶ ಪಾಲನೆ ಮಾಡಿಲ್ಲ. ಈಗ ಹಿರಿಯ ಐಎಎಸ್ ಅಧಿಕಾರಿ ಅಮ್ಲನ್ ಆದಿತ್ಯ ಬಿಸ್ವಾಸ್ ನೇತೃತ್ವದ ಎಸ್ಐಟಿ ಸರ್ಕಾರ ರಚನೆ ಮಾಡಿದೆ ಅಂತ ಹೇಳಿದರು. ಗದಗದಲ್ಲಿ ನೂತನ ಕ್ಯಾತ್ ಲ್ಯಾಬ್ ಉದ್ಘಾಟನೆ ಮಾಡಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಗದಗ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೈಟೆಕ್ ಕ್ಯಾತ್ ಲ್ಯಾಬ್ ಅನ್ನ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಉದ್ಘಾಟನೆ ಮಾಡಿದರು. ವಿದ್ಯುತ್ ಮಾರ್ಗ ನಿರ್ಮಾಣ ವಿರೋಧಿಸಿ ಶಿವಮೊಗ್ಗದ ಶಿಕಾರಿಪುರ ತಾಲೂಕು ಕಚೇರಿ ಆವರಣದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಅವೈಜ್ಞಾನಿಕ ವಿದ್ಯುತ್ ಮಾರ್ಗ ಅಂತ ರೈತರೊಬ್ಬರು ವಿಷ ಸೇವಿಸಲು ಮುಂದಾಗಿರುವ ಘಟನೆ ನಡೆದಿದೆ. ಈಸೂರು ಗ್ರಾಮದ ಕುಣಚಿ ಸುಭಾಷ್ ಎಂಬಾತ ವಿಷ ಸೇವನೆಗೆ ಮುಂದಾಗಿದ್ದು, ಪೊಲೀಸರು ಸುಭಾಷ್ ಕೈಯಿಂದ ವಿಷದ ಬಾಟಲಿಯನ್ನ ಕಸಿದುಕೊಂಡರು. ವಿದ್ಯುತ್ ಮಾರ್ಗ ನಿರ್ಮಾಣ ಬದಲಾವಣೆಗೆ ನಡೆದ ಪ್ರತಿಭಟನೆಯಲ್ಲಿ ಈಸೂರು, ಚುರ್ಚಿಗುಂಡಿ, ಚಿಕ್ಕಜೋಗಿಹಳ್ಳಿ ಗ್ರಾಮದ ರೈತರು ಕೂಡ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿ ನಟ ಪ್ರಕಾಶ್ ರಾಜ್ ಸುದ್ದಿಗೋಷ್ಠಿಯನ್ನು ನಡೆಸಿ ನಿರ್ದಿಗಂತ ನಾಟಕೋತ್ಸವ ಪೋಸ್ಟರ್ ಬಿಡುಗಡೆಗೊಳಿಸಿದ್ದಾರೆ. ಧಾರವಾಡದಲ್ಲಿ 4 ದಿನ ನಿರ್ದಿಗಂತ ನಾಟಕೋತ್ಸವ ನಡೆಯಲಿದೆ. ಫೆಬ್ರವರಿ 22ರಿಂದ 25ರವರೆಗೆ ನಾಟಕೋತ್ಸವ ಇರಲಿದೆ. ಉತ್ತರ ಕರ್ನಾಟಕ ರಂಗಭೂಮಿ ಒಂದು ಕಾಲದಲ್ಲಿ ವಿಜೃಂಭಿಸುತ್ತಿತ್ತು. ಇತ್ತೀಚೆಗೆ ರಂಗಭೂಮಿ ಸಿನಿಮಾ ಬೆಂಗಳೂರು ಕೇಂದ್ರೀಕೃತವಾಗಿದೆ. ರಂಗಭೂಮಿ ಬಹಳ ಜೀವಂತವಾಗಿರುವುದು, ಹೊಸ ಚೈತನ್ಯ ಕಟ್ಟುವ ಕೆಲಸ ಆಗಬೇಕು. ಅದಕ್ಕಾಗಿ ನಿರ್ದಿಗಂತದ ಈ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿದ್ರು.